Hello everyone, I am G. Shiv Prakash Iyer. In this video, I will discuss about Constitutional Law 2 June-July 2025 question paper. I will cover short notes and problem-based questions. Let's begin our discussion. I will explain in both the languages, English and in Kannada. So it is previous year paper, 100 marks pattern. So we will cover in this paper, in this discussion, that is basic structure doctrine, Keshwananda Bharati famous case, and judicial independence, transfer of judges, constitutional integration, that is Jammu and Kashmir, and IRAC method. I will explain what is IRAC. So municipal reservation, Article 243T, Supreme Court appointments, Article 124 subsection 2 and Article 222 also we will cover. Sovereign immunity in torts. So objective to transform substantive constitutional knowledge into structural legal reasoning for problem based questions. So we will analyze in depth about the problems, analyze the issue and arrive at a proper conclusion. So I will read out the question. So you have a 3 question, you have 1 option, you need to write any one. So transfer of judges, theory of basic structure of the constitution, so constitutional provisions of Jammu and Kashmir. So transfer of judges, ATA. ಸೊ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಅಂದರೆ ಇವಾಗ ನಾವು ವರ್ಗಾವಣೆ ಮಾಡ್ತೀವಲ್ಲ, ಯಾರನ್ನ ನ್ಯಾಯಮೂರ್ತಿನ ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಇಲ್ಲಿ ದ ಪ್ರೊಸೀಜರ್ ಏನು ಅಂತ. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಲ್ಲೇನಾಗುತ್ತೆ, ಮ್ಯಾಂಡೇಟ್ರಿ ಕನ್ಸಲ್ಟೇಷನ್ ವಿತ್ CJI ತಗೋಬೇಕಾಗುತ್ತೆ. ಸೊ ಕನ್ಸಲ್ಟೇಷನ್ ಮಾಡಬೇಕು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆ, ಆ್ಯಂಡ್ ಟ್ರಾನ್ಸ್ಫರ್ ಟು ಅನದರ್ ಹೈಕೋರ್ಟ್, ಆರ್ಟಿಕಲ್ 222. ಸೊ 222 ಪ್ರಕಾರ ವಾಟ್ ಈಸ್ ದ ಪ್ರೊಸೀಜರ್ ಈಸ್ ಟು ಟ್ರಾನ್ಸ್ಫರ್ ಜಡ್ಜಸ್, ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಕಾನ್ಸ್ಟಿಟ್ಯೂಷನಲ್ ಇಂಟೆಂಟ್, ವಾಟ್ ಈಸ್ ಇಂಟೆನ್ಷನ್ ಬಿಹೈಂಡ್ ಟ್ರಾನ್ಸ್ಫರಿಂಗ್. ಸೊ ಪಬ್ಲಿಕ್ ಇಂಟ್ರೆಸ್ಟ್, ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ಎನ್ಶೋರಿಂಗ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಸೊ ಜುಡಿಷಿಯರಿ ಮಸ್ಟ್ ಬಿ ಇಂಡಿಪೆಂಡೆಂಟ್. ದ ರೀಸನ್ ಈಸ್ ಲೈಕ್ ಇವಾಗ ಅವ್ರ ಓನ್ ಡಿಸಿಷನ್ ತಗೋಬೇಕಲ್ಲ ಜಡ್ಜಸ್ಸು, ದೇ ಶುಡ್ ನಾಟ್ ಇನ್ಫ್ಲೂಯೆನ್ಸ್ ಎನಿ ಪೊಲಿಟಿಕಲ್ ಪಾರ್ಟಿ. ಸೊ ಸೇಮ್ ಸ್ಟೇಟಲ್ಲಿ ಇದ್ದರೆ ಏನಾಗುತ್ತೆ, ಸೊ ಪೊಲಿಟಿಕಲ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಟ್ರಾನ್ಸ್ಫರ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಸೊ ಎಕ್ಸಾಂಪಲ್, ಮೂವಿಂಗ್ ಅ ಜಡ್ಜ್ ಫ್ರಮ್ ಕರ್ನಾಟಕ ಹೈಕೋರ್ಟ್ ಟು ಮಡ್ರಾಸ್ ಹೈಕೋರ್ಟ್ ಟು ಎನ್ಶೋರ್ ಎ ಫೇರ್ ಟ್ರಯಲ್ ಫ್ರೀ ಫ್ರಮ್ ಲೋಕಲ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್. ಸೊ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ. ಇಲ್ಲಾಂದರೆ ಏನಾಗುತ್ತೆ, ಲೈಕ್ ಈ ಥರ ಟ್ರಾನ್ಸ್ಫರಿಂಗ್ ಇರ್ತಾ ಇರಲಿಲ್ಲ, ಲೈಕ್ ಅದೇ ಹೈಕೋರ್ಟ್ ಜಡ್ಜ್ ಅಲ್ಲೇ ಅದೇ ಸ್ಟೇಟಲ್ಲೇ ಇರಬೇಕು, ಈ ಥರ ಆಗ್ತಿದ್ರೆ ಬೈ ಚಾನ್ಸ್ ಈ ಟ್ರಾನ್ಸ್ಫರಿಂಗ್ ಇರ್ತಾ ಇರಲಿಲ್ಲ ಅಂದರೆ ಆ್ಯಸ್ ಪರ್ ಆರ್ಟಿಕಲ್ 222 ಏನಾಗುತ್ತೆ ಅಂದರೆ ಲೈಕ್ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಲೈಕ್ ಗೌರ್ಮೆಂಟ್ ಹೇಳುತ್ತೆ ದ್ಯಾಟ್ ಈಸ್ ನಾನು ನಿಮಗೆ ಆಫ್ಟರ್ ರಿಟೈರ್ಮೆಂಟ್ ಈ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಸ್ತೀನಿ, ಅಥವಾ ಏನಾದರೂ ನಿಮ್ಗೆ ಒಂದು ಒಳ್ಳೆ ಪೊಸಿಷನ್ ಕೊಡಿಸ್ತೀನಿ, ನೀವು ನಮ್ಮ ಫೇವರಲ್ಲಿ ಡಿಸಿಷನ್ ಕೊಡಿ ಅಂತ. ಸೊ ಆ ಟೈಮಲ್ಲಿ ಏನಾಗುತ್ತೆ, ದಿಸ್ ಈಸ್ ಅ ಎಕ್ಸಾಂಪಲ್. ಸೊ ಆ ಥರ ಆದರೆ ಅವ್ರು ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರಲ್ಲ, ಜಡ್ಜಸ್ ಆಲ್ಸೋ ಹ್ಯೂಮನ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಆರ್ಟಿಕಲ್ 222 ಟ್ರಾನ್ಸ್ಫರ್ ಮಾಡಿಸುತ್ತೆ ಒಂದು ಹೈಕೋರ್ಟಿಂದ ಬೇರೆ ಸ್ಟೇಟ್ ಹೈಕೋರ್ಟಿಗೆ. ಸೊ ಅನ್ಕಾನ್ಸ್ಟಿಟ್ಯೂಷನಲ್ ಎಕ್ಸಿಕ್ಯೂಷನ್, ಲೈಕ್ ಆರ್ಬಿಟ್ರರಿ ಡಿಸಿಷನ್ಸ್. ಸೊ ಓನ್ ಡಿಸಿಷನ್ಸ್ನ ಅಥವಾ ಅದಕ್ಕೆ ರೀಸನ್ ಇಲ್ಲದೆ ಇರೋ ಡಿಸಿಷನ್ನ ಆರ್ಬಿಟ್ರರಿ ಡಿಸಿಷನ್ ಅಂತೀವಿ. ಅಂದರೆ ಅದರದ್ದು ನಿಮಗೆ ಒಂದು ಪ್ರಾಪರ್ ರೀಸನ್ ಇರೋಲ್ಲ ಅದು ಮಾಡಿದ್ದ ಆ ಡಿಸಿಷನ್ ಕೊಟ್ಟಿದ್ದಕ್ಕೆ. ಸೊ ಇಲ್ಲಿ ಲಾಜಿಕ್ ಇರೋಲ್ಲ. ಅಲ್ಲಿ ಪನಿಷ್ಮೆಂಟ್, ಲೈಕ್ ಪುನಿಟಿವ್ ಮೆಷರ್ಸ್ ಅಂದರೆ ಪನಿಷ್ಮೆಂಟು. ಬೈಪಾಸಿಂಗ್ CJI ಕನ್ಸಲ್ಟೇಷನ್ಸ್. ಸೊ ಬೈಪಾಸಿಂಗ್ CJI ಕನ್ಸಲ್ಟೇಷನ್, ನೇ ನೀಡ್ ಟು ಫಾಲೋ ದ CJI. ಏನು ಅವ್ರ ಕನ್ಸಲ್ಟೇಷನ್ ಆಗುತ್ತೆ ಅದು ಬೈಂಡಿಂಗ್ ಆಗುತ್ತೆ. ಅದು ಪ್ರಾಬ್ಲಮ್ ಬೇಸ್ಡಲ್ಲೂ ಇದೆ, ಅದರಲ್ಲಿ ಇನ್ನೂ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಟ್ ಎಸ್ಟಾಬ್ಲಿಷ್ಡ್ ಥ್ರೂ ದ ಜಡ್ಜಸ್ ಕೇಸಸ್ ಪ್ರಿವೆಂಟಿಂಗ್ ಎಕ್ಸಿಕ್ಯೂಟಿವ್ ಓವರೇಜ್. ಸೊ ದಿಸ್ ಇಸ್ ದ ಟ್ರಾನ್ಸ್ಫರ್ ಆಫ್ ಜಡ್ಜಸ್. ಸೊ ಹೈಕೋರ್ಟ್, ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟ್. ನಾನು ಆರ್ಟಿಕಲ್ 222 ಏನು ಹೇಳುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಆ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಆರ್ಟಿಕಲ್ 22 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂಪರ್ಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಟ್ರಾನ್ಸ್ಫರ್ ಜಡ್ಜಸ್ ಇನ್ಕ್ಲೂಡಿಂಗ್ ಚೀಫ್ ಜಸ್ಟಿಸ್. ಚೀಫ್ ಜಸ್ಟಿಸ್ ಆಫ್ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಏನಿರ್ತಾರೆ ಅವ್ರನ್ನೂ ಟ್ರಾನ್ಸ್ಫರ್ ಮಾಡ್ಬೋದು ಫ್ರಮ್ ಒನ್ ಹೈಕೋರ್ಟ್ ಟು ಎನಿ ಅದರ್ ಹೈಕೋರ್ಟ್ ಇನ್ ಇಂಡಿಯಾ, ಎನಿ ಅದರ್ ಹೈಕೋರ್ಟಲ್ಲಿ. ದಿಸ್ ಅಥಾರಿಟಿ ಇನ್ಶ್ಯೂರ್ಸ್ ದ ಜುಡಿಷಿಯಲ್ ಎಫಿಷಿಯನ್ಸಿ ಆ್ಯಂಡ್ ಬ್ಯಾಲೆನ್ಸ್ ವರ್ಕ್ಲೋಡ್ ಅಕ್ರಾಸ್ ದ ಕಂಟ್ರಿ. ಸೊ ಅಲ್ಲಿ ಮ್ಯಾಂಡೇಟ್ರಿ ಕನ್ಸಲ್ಟೇಷನ್
ಕಂಡೀಷನು ಬರುತ್ತೆ. ದ ಪ್ರೆಸಿಡೆಂಟ್ ಮಸ್ಟ್ ಕನ್ಸಲ್ಟ್ ವಿತ್ CJI ಬಿಫೋರ್ ಮೇಕಿಂಗ್ ಎನಿ ಟ್ರಾನ್ಸ್ಫರ್. ಸೊ ಕಂಪನ್ಸೇಷನ್ ಅಲೋವೆನ್ಸ್ ಇಲ್ಲೇನಾಗುತ್ತೆ, ಆರ್ಟಿಕಲ್ 222 ಸಬ್ಸೆಕ್ಷನ್ 2 ಏನು ಹೇಳುತ್ತೆ, ಟ್ರಾನ್ಸ್ಫರ್ಡ್ ಜಡ್ಜಸ್ ಆರ್ ಎಂಟೈಟಲ್ಡ್ ಟು ರಿಸೀವ್ ಕಂಪನ್ಸೇಷನ್ ಅಲೋವೆನ್ಸ್ ಇನ್ ಅಡಿಷನ್ ಟು ದೇರ್ ರೆಗ್ಯುಲರ್ ಸ್ಯಾಲ್ರಿ ಟು ಕವರ್ ಎನಿ ರಿಲೊಕೇಶನ್ ಎಕ್ಸ್ಪೆನ್ಸಸ್. ದಿಸ್ ಅಲೋವೆನ್ಸ್ ಇಸ್ ಡಿಟರ್ಮೈನ್ಡ್ ಬೈ ಪಾರ್ಲಿಮೆಂಟ್. ಅಂದರೆ ಇವಾಗ ಒಂದು ಸ್ಟೇಟಿಂದ ಬೇರೆ ಸ್ಟೇಟ್ ಹೋಗ್ತಾರಲ್ವ, ಅಲ್ಲಿರೋ ಎಕ್ಸ್ಪೆಂಡಿಚರೇ ಬೇರೆ ಇರುತ್ತೆ, ಇಲ್ಲಿರೋ ಎಕ್ಸ್ಪೆಂಡಿಚರೇ ಬೇರೆ ಇರುತ್ತೆ. ಸೊ ಅದ್ರ ಪ್ರಕಾರ ಕಂಪನ್ಸೇಷನ್ ಅಲೋವೆನ್ಸ್ನ ಡಿಸೈಡ್ ಮಾಡ್ತಾರೆ, ಅಂದರೆ ಇನ್ಕ್ರೀಸ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಜಾಸ್ತಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂದರೆ. ಸೊ ನೆಕ್ಸ್ಟ್ 8B, ಥಿಯರಿ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಆರ್ಟಿಕಲ್ ಇದರಲ್ಲಿ ಏನಾಗುತ್ತೆ, ಸೊ ಕೇಶವಾನಂದ ಭಾರತಿ ಕೇಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ಕೇಸ್ ಈ ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಏನಿದೆ, ಈ ಡಾಕ್ಟ್ರೀನು ಇಂಟ್ರಡ್ಯೂಸ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಕೇಶವಾನಂದ ಭಾರತಿ ಕೇಸು, ಕೇಶವಾನಂದ್ ಈಸ್ ಎ ಹೆಡ್ ಆಗಿರ್ತಾರೆ ಲ್ಯಾಂಡ್ ರಿಫಾರ್ಮ್ದು. ಅವ್ರದ್ದು ಕೇರಳ ಅಲ್ಲಿ ಒಂದು ಮಠ್ ನಡೆಸ್ತಿರ್ತಾರೆ. ಆ ಮಠನ ಇದು ಕೇರಳ ಗೌರ್ಮೆಂಟ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಸ್ ಪ್ರಕಾರ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಿ ಫೈಲ್ಸ್ ದ ಕೇಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ವೆದರ್ ಗೌರ್ಮೆಂಟ್ ದಟ್ ಈಸ್ ಪಾರ್ಲಿಮೆಂಟು ಮತ್ತು ಗೌರ್ಮೆಂಟ್ ಹ್ಯಾವ್ ಅ ಪವರ್ ಟು ಟೇಕ್ ಇಟ್, ಲೈಕ್ ಆವಾಗ ರೈಟ್ ಟು ಪ್ರಾಪರ್ಟಿ ಏನಿತ್ತು, ಫಂಡಮೆಂಟಲ್ ರೈಟ್ ಇತ್ತು 1973 ಆಮೇಲೆ ಅದನ್ನು ರಿಮೂವ್ ಮಾಡಿದ್ರು, ಲೈಕ್ ಫಂಡಮೆಂಟಲ್ ರೈಟಿಂದ ಲೀಗಲ್ ರೈಟ್ ಮಾಡಿದ್ರು. ಬಟ್ ಆ ಟೈಮಲ್ಲಿ ಇತ್ತಲ್ಲ, ಸೊ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಅಂತ ಕೇಸ್ ಫೈಲ್ ಆಯಿತು. ಇಲ್ಲಿ ಕೇಶವಾನಂದ ಭಾರತಿನೂ ಆ ಕೇಸ್ ಸೋತೋಗ್ಬಿಡ್ತಾರೆ, ಆ ಲ್ಯಾಂಡ್ನ ರಿಕವರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಇಟ್ ವಿನ್ಸ್ ಇಂಡಿಯನ್ ಡೆಮೋಕ್ರಸಿ. ಸೊ ಇಲ್ಲೇನಾಗುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಏನಿದೆ, ಇದೊಂದು ದೊಡ್ಡ ವಿನ್ ಆಗುತ್ತೆ ಜುಡಿಷಿಯರಿಗೆ. ಸೊ ಆರ್ಟಿಕಲ್ 368, ಸೊ ಅಮೆಂಡಿಂಗ್ ಪವರ್. ಸೊ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಚೇಂಜಸ್ ಮಾಡ್ಬೋದು. ಪಾರ್ಲಿಮೆಂಟ್ಸ್ ಬ್ರಾಡ್ ಅಥಾರಿಟಿ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, ಲೈಕ್ ಸೆಕ್ಯುಲರಿಸಮು, ಜುಡಿಷಿಯಲ್ ರಿವ್ಯೂ, ರೂಲ್ ಆಫ್ ಲಾ, ಫೆಡ್ರಲ್ ಸಿಸ್ಟಮ್, ಇದೆಲ್ಲ ಏನಿದೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇವಾಗ ಪಾರ್ಲಿಮೆಂಟ್ ಚೇಂಜಸ್ ಮಾಡ್ಬೋದು, ಬಟ್ ಚೇಂಜಸ್ ಮಾಡಿದರೆ ಅದು ಬೇಸಿಕ್ ಸ್ಟ್ರಕ್ಚರ್ಗೆ ಅಫೆಕ್ಟ್ ಆಗಬಾರ್ದು, ಲೈಕ್ ಅದರದ್ದು ಏನು ಚೇಂಜಸ್ ಆಗಬಾರ್ದು. ಸೊ ಇಲ್ಲೇನು ಇದೆ, ಲೈಕ್ ರೂಲ್ ವೆಸಸ್ ಎಕ್ಸೆಪ್ಷನು. ಸೊ ರೂಲ್ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್, ಎಕ್ಸೆಪ್ಷನ್ ಏನು, ಸೊ ಇನ್ವ್ಯಾಲಿಡ್ ಅಮೆಂಡ್ಮೆಂಟ್ ಲೈಕ್ ಅಬಾಲಿಷಿಂಗ್ ಜುಡಿಷಿಯಲ್ ರಿವ್ಯೂ ಆರ್ ರಿಮೂವಿಂಗ್ ದ ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದ ಸ್ಟೇಟ್. ದಿಸ್ ವಿಲ್ ಸ್ಟ್ರಕ್ ಡೌನ್ ಬೈ ದ ಸುಪ್ರೀಂ ಕೋರ್ಟ್ ಆ್ಯಸ್ ದೇ ಡಿಸ್ಟ್ರಾಯ್ ದ ಅನ್ಅಲ್ಟರಬಲ್ ಕೋರ್. ಅಂದರೆ ಏನಿವಾಗ ಲೈಕ್ ಈ ಏನಿದೆ ಮೇನ್ ಕಾನ್ಸೆಪ್ಟ್ ಬೇಸಿಕ್ ಸ್ಟ್ರಕ್ಚರು, ಸೊ ಸೆಕ್ಯುಲರಿಸಮು, ಪ್ರಿಯಂಬಲು ಮತ್ತು ಜುಡಿಷಿಯಲ್ ರಿವ್ಯೂ, ಇವೆಲ್ಲ ಏನು ವೆರಿ ಇಂಪಾರ್ಟೆಂಟ್ ಅಲ್ವಾ, ಬೇಸಿಕ್ ಸ್ಟ್ರಕ್ಚರ್ ಅದು. ಅದಿಲ್ಲದೆ ಎಂಟೈರ್ ಕಾನ್ಸ್ಟಿಟ್ಯೂಷನ್ನ ಸರ್ವೈವ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನು ಪಾರ್ಲಿಮೆಂಟು ಚೇಂಜ್ ಮಾಡೋಂಗಿಲ್ಲ. ಬೈ ಚಾನ್ಸ್ ಚೇಂಜ್ ಮಾಡಿದ್ರೆ ಅದು ಓವರ್ ಆಲ್ ಸಿಟಿಜನ್ಸು ಮತ್ತು ಎಂಟೈರ್ ಕಾನ್ಸ್ಟಿಟ್ಯೂಷನ್ಗೆ ಅದು ವೈಲೇಷನ್ ಆದರೆ, ಲೈಕ್ ಆ ಮಾಡಿದ ಬೇಸಿಕ್ ಸ್ಟ್ರಕ್ಚರ್ ಚೇಂಜಸ್ಸು ಇನ್ವ್ಯಾಲಿಡ್ ಮಾಡ್ತಾರೆ ಯಾರು, ಸುಪ್ರೀಂ ಕೋರ್ಟು. ಸೊ ಅಂದರೆ ಬೇಸಿಕ್ ಸ್ಟ್ರಕ್ಚರ್ನ ವೈಲೇಟ್ ಮಾಡ್ದೇನೆ ಚೇಂಜ್ ಮಾಡಬೇಕು ಪಾರ್ಲಿಮೆಂಟ್. ಸೊ ಇಲ್ಲೇನಾಯಿತು, ಕಂಟ್ರೋಲ್ ಓವರ್ ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇಲ್ಲಾಂದರೆ ಏನಾಗುತ್ತೆ, ಆ ಪಾರ್ಲಿಮೆಂಟ್ ಎಂಟೈರ್ ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡಿ ಆ್ಯಸ್ ಪರ್ 368ನ ಯೂಸ್ ಮಾಡೋ ಬದಲು ಮಿಸ್ಯೂಸ್ ಮಾಡಿಬಿಟ್ರೆ ದೆನ್ ಎಂಟೈರ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಏನಿದೆ, ಆ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಸುಪ್ರೀಂ ಕೋರ್ಟ್ ಅಲ್ವಾ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ಟು ಪ್ರೊಟೆಕ್ಟ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಅದಿಲ್ಲದೇ ಕಾನ್ಸ್ಟಿಟ್ಯೂಷನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬೇಸಿಕ್ ಸ್ಟ್ರಕ್ಚರ್ ಇಲ್ಲದೇ. ಸೊ ನೆಕ್ಸ್ಟ್ 8C, ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ 2019 ಇಂಟಿಗ್ರೇಷನ್ ಆಗುತ್ತೆ ಜಮ್ಮು ಆ್ಯಂಡ್ ಕಾಶ್ಮೀರು. ಸೊ ಆರ್ಟಿಕಲ್ 370 ಆ ಸ್ಪೆಷಲ್ ಪ್ರೊವಿಷನ್ ಏನಿರುತ್ತೆ ಅದು ರಿಮೂವ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಸ್ಪೆಷಲ್ ಸ್ಟೇಟಸ್ ವಿತ್ ಡಿಸ್ಟಿಂಕ್ಟ್ ಸ್ಟೇಟ್ ಸ್ಪೆಸಿಫಿಕ್ ಲೀಗಲ್ ಫ್ರೇಮ್ವರ್ಕ್, ಮತ್ತು ಇಲ್ಲಿ ಟೆರಿಟೋರಿಯಲ್ ಆರ್ಗನೈಜೇಷನ್ ಬರುತ್ತೆ, ಲೈಕ್ ಸಿಂಗಲ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ನೆಕ್ಸ್ಟು ಸಿಟಿಜನ್ ರೂಲ್ಸ್ ಆ್ಯಂಡ್ ಡ್ಯೂಟೀಸ್, ಸಪ್ರೇಟ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡಿಸ್ಟಿಂಕ್ಟ್ ಸ್ಟ್ಯಾಚ್ಯೂಸ್. ಸೊ ಇವಾಗ 370 ಏನಿತ್ತು ಅದೇನು ಹೇಳ್ತಿತ್ತು, ಅವ್ರಿಗೆ ಸಪ್ರೇಟ್ ಇತ್ತು ರೂಲ್ಸು. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಅವ್ರದ್ದು ಟೆರಿಟರಿ ಸಪ್ರೇಟ್ ಇತ್ತು, ಅಲ್ಲಿ ನಾವು ಪರ್ಚೇಸ್ ಮಾಡೋಂಗಿಲ್ಲ, ಅವರು ಇಲ್ಲಿ ನಮಗೆ ಸೇಲ್ ಮಾಡ್ತಾ ಇರಲಿಲ್ಲ
ಜಮ್ಮು ಆ್ಯಂಡ್ ಕಾಶ್ಮೀರ್ ಟೆರಿಟರಿ ಲ್ಯಾಂಡು. ಸೊ ಅಲ್ಲಿ ಹೋಗಬೇಕಂದ್ರೂ ಪರ್ಮಿಷನ್ ತೊಗೋಬೇಕಾಗ್ತಿತ್ತು. ಸೊ ಲಾಟ್ ಆಫ್ ಪ್ರೊಸೀಜರ್ಸ್ ಇತ್ತು. ಬಟ್ ಇಲ್ಲಿ ಪೋಸ್ಟ್ 2019, ಆಫ್ಟರ್ 2019 ಯಾವಾಗ ಆರ್ಟಿಕಲ್ 370 ಸ್ಟ್ರಕ್ ಡೌನ್ ಮಾಡ್ತಾರೆ, ಸೊ ಆಗಸ್ಟ್ 2019 ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ನಲಿಫೈಸ್ ಸ್ಪೆಷಲ್ ಸ್ಟೇಟಸ್, ಆಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಪ್ಲೈ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಇಲ್ಲಿ ಏನು ರೂಲ್ ಇದೆ, ಅದೆಲ್ಲ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಅಪ್ಲೈ ಆಗುತ್ತೆ. ಸೊ reorganized into 2 distinct union territory, Jammu and Kashmir and Ladakh. ಸೊ 2 ಡಿಫ್ರೆಂಟ್ ಯೂನಿಯನ್ ಟೆರಿಟರಿ ಆಗಿ ಮಾಡ್ತಾರೆ. ಇಂಟಿಗ್ರೇಟೆಡ್ ಇಂಟು ಸ್ಟ್ಯಾಂಡರ್ಡ್ ಕಾನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್, ಯೂನಿಫಾರ್ಮ್ ಲೀಗಲ್ ಸ್ಟ್ಯಾಚ್ಯೂಸ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ನಮಗೆ ಇವಾಗ ಏನು ಕಾನ್ಸ್ಟಿಟ್ಯೂಷನಲ್ಲಿ ಅಪ್ಲೈ ಆಗ್ತಿದೆ ಅದು ಅವ್ರಿಗೂ ಅಪ್ಲೈ ಆಗುತ್ತೆ, ಲೈಕ್ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಎವ್ರಿಥಿಂಗ್. ಸೊ ಇದು ಶಾರ್ಟ್ ನೋಟ್ಸು. ಸೊ ನಾವು ವಿ ಮೂವ್ ಆನ್ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್. ಸೊ ಇಶ್ಯೂ, ನಾವು ಫಸ್ಟು ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಅಪ್ರೋಚ್ ಮಾಡೋವಾಗ ಯು ನೀಡ್ ಟು ಫಾಲೋ IRAC ಮೆಥಡ್, ಅಥವಾ ನಿಮ್ಮದು ಓನ್ ಯಾವ ಮೆಥಡ್ ಇದೆ ನೀವು ಫಾಲೋ ಮಾಡ್ಬೋದು. ಬಟ್ ನನಗೆ IRAC ಈಸ್ ಬೆಸ್ಟ್ ಅನಿಸುತ್ತೆ. ಬಟ್ ವಿಚ್ ಈಸ್ ಕನ್ವೀನಿಯೆಂಟ್ ಫಾರ್ ಯು, ಯು ಕ್ಯಾನ್ ಫಾಲೋ ಇಟ್. ಸೊ ಇಶ್ಯೂ ದ ಕೋರ್ ಲೀಗಲ್ ಕ್ವಶನ್ಸ್. ಸೊ ನಾವಿಲ್ಲಿ ಫ್ಯಾಕ್ಟ್ಸ್ನ ಅನಲೈಸ್ ಮಾಡ್ತೀವಿ. ಆ ಫ್ಯಾಕ್ಟಲ್ಲಿ ಏನು ಇಶ್ಯೂ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಬೇಕು. ರೂಲ್ ಆಬ್ಜೆಕ್ಟಿವ್, ಲೈಕ್ ನಾವು ಆರ್ಟಿಕಲ್ ಅಪ್ಲೈ ಆಗುತ್ತಾ, ಅಥವಾ ಕೇಸ್ ಲಾ ಅಪ್ಲೈ ಆಗುತ್ತಾ, ಅಥವಾ ಸೈಟೇಷನ್ನು ಯಾವುದಾದ್ರೂ ಸೆಕ್ಷನ್ಸು, ರಿಲೆವೆಂಟ್ ಪ್ರೊವಿಷನ್ಸ್ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಅನಲೈಸಸ್, ಸೊ ಅನಲೈಸಿಂಗ್ ದ ಸ್ಪೆಸಿಫಿಕ್ ಫ್ಯಾಕ್ಟ್ಸ್ ಆಫ್ ದ ಪ್ರಾಬ್ಲಮ್ನ ಅನಲೈಸ್ ಮಾಡೋದು. ಕನ್ಕ್ಲೂಷನ್, ಲಾಸ್ಟಲ್ಲಿ ವರ್ಡಿಕ್ಟ್ ಅಲ್ಲಿ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ, ವೆದರ್ ಇಟ್ ಈಸ್ ವ್ಯಾಲಿಡಾ ಇನ್ವ್ಯಾಲಿಡಾ, ಅದು ನಾವು ಕನ್ಕ್ಲೂಷನ್ ಅಲ್ಲಿ ಬರೀತೀವಿ, ವ್ಯಾಲಿಡು ಅಥವಾ ಇನ್ವ್ಯಾಲಿಡು, ವೈ ಅಂತ ರೀಸನ್ ಬರೀತೀವಿ, ನಮ್ಮ ಒಪಿನಿಯನ್ ಬರೀತೀವಿ ಕನ್ಕ್ಲೂಷನಲ್ಲಿ. ಸೊ ಲೆಟ್ಸ್ ಮೂವ್ ಆನ್ 9A ಪ್ರಾಬ್ಲಮ್ ಬೇಸ್ಡ್ ಕ್ವಶನ್. ಇದು ಅಷ್ಟೇ, ನಿಮಗೆ 3 ಕ್ವಶನ್ ಕೊಡ್ತಾರೆ and you need to write any 2. One is option. A state government under its Municipality Act prescribe post of chairman of municipalities reserved in favor of SC and ST elected women members. Is it constitutional? Decide. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಟೇಟ್ ಗೌರ್ಮೆಂಟು ಅಂಡರ್ ಮುನಿಸಿಪಾಲಿಟಿಯಲ್ಲಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಒಂದು ಚೇರ್ಮನ್ ಪೊಸಿಷನ್ನ. ಸೊ SC/ST ರಿಸರ್ವ್ ಮಾಡಿರ್ತಾರೆ, ಮತ್ತು ಎಲೆಕ್ಟೆಡ್ ವುಮೆನು ಮೆಂಬರು. ಸೊ ಇದು ವ್ಯಾಲಿಡ್ ಅಲ್ವಾ? ಸೊ ಅದೇ ಅಲ್ವಾ ನಾನು ಇಶ್ಯೂ ಇವಾಗ ಎಕ್ಸ್ಪ್ಲೇನ್ ಮಾಡಿದೆ, ರಿಸರ್ವೇಷನ್ ಆಫ್ ಚೇರ್ ಪೋಸ್ಟ್. ಸೊ SC/ST ವುಮೆನ್. ಸೊ ಇಲ್ಲಿ ಇಶ್ಯೂ ಆಯಿತು. ರೂಲ್ ಏನು ಹೇಳುತ್ತೆ, ಆರ್ಟಿಕಲ್ 243T ಸಬ್ ಕ್ಲಾಸ್ 4ಅಲ್ಲಿ ಮ್ಯಾಂಡೇಟ್ಸ್ ರಿಸರ್ವೇಷನ್ ಆಫ್ ಚೇರ್ಪರ್ಸನ್ ಆಫೀಸ್ ಫಾರ್ SC/ST ಆ್ಯಂಡ್ ವುಮೆನ್ ಇನ್ ಸಚ್ ಅ ಮ್ಯಾನರ್ ಆ್ಯಸ್ ದ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಮತ್ತು ಬೈ ಲಾ ಪ್ರೊವೈಡ್. ಅಂದರೆ ಇಲ್ಲಿ ಏನು ಹೇಳುತ್ತೆ ಅಂದರೆ SCಗೂ ಮತ್ತು STಗೂ ಮತ್ತು ವುಮೆನ್ಗೂ ರಿಸರ್ವೇಷನ್ನ ಪ್ರೊವೈಡ್ ಮಾಡುತ್ತೆ. ಇಲ್ಲಾಂದರೆ ರಿಸರ್ವೇಷನ್ ಇಲ್ಲಾಂದರೆ ಏನಾಗ್ತಿತ್ತು, ಲೈಕ್ ಇವು ಪಾಸಿಬಿಲಿಟಿ, ಆಪರ್ಚುನಿಟಿ ಈಕ್ವಲಿ ಎಲ್ರಿಗೂ ಸಿಗ್ತಾ ಇರಲಿಲ್ಲ ಅಲ್ಲ, ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಗೆ. ಸೊ ಅಂದರೆ ಅಪ್ಪರ್ ಕ್ಲಾಸೇ ಡಾಮಿನೇಟ್ ಮಾಡ್ತಿದ್ರು, ಅಥವಾ ಅವರು ಏನು ಯಾರು ಪೊಸಿಷನ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಚೇರ್ಪರ್ಸನ್ನು, ಅವ್ರ ಸನ್ನು ಅಥವಾ ಅವ್ರಿಗೆ ಗೊತ್ತಿರೋರೇ ಆಗ್ತಿದ್ರಲ್ಲ, ಆ ಪೊಸಿಷನ್ನ ಕಂಟಿನ್ಯೂ ಮಾಡ್ತಿದ್ರು. ಸೊ ಈ ಹೈರಾರ್ಕಿನ ಬ್ರೇಕ್ ಮಾಡೋಕ್ಕೆ, ಲೈಕ್ ಕಿಂಗ್ಶಿಪ್ ಏನಿದೆ, ಆ ಕಿಂಗ್ದು ಫಸ್ಟ್ ಕಿಂಗ್ ಮಗನೇ ಕಿಂಗ್ ಆಗ್ತಿದ್ದಲ್ಲ, ಅದನ್ನು ಬ್ರೇಕ್ ಮಾಡೋಕ್ಕೆ ಈ ರಿಸರ್ವೇಷನ್ ಏನಾಯಿತು, ಮ್ಯಾಂಡೇಟ್ರಿ ಆಯಿತು. ಸೊ ಇಂಪಾರ್ಟೆಂಟ್ ಆಯಿತು. ಸೊ ಎವ್ರಿ ಒನ್ ಗೆಟ್ ಎ ಆಪರ್ಚುನಿಟಿ ಅಲ್ವಾ, ಚೇರ್ಪರ್ಸನ್ ಆಗೋ ಆಪರ್ಚುನಿಟಿ ಎಲ್ರಿಗೂ ಸಿಗಲಿ. ಬಿಕಾಸ್ ಆಫ್ ಕಾಸ್ಟ್ ನೀವು ಅವ್ರನ್ನ ಅವಾಯ್ಡ್ ಮಾಡೋದು ಅದೇನಾಗುತ್ತೆ, ರಾಂಗ್ ಆಗುತ್ತೆ, ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಥರ ಅಥವಾ ವೈಲೇಷನು. ಸೊ ವಿ ಶುಡ್ ಟ್ರೀಟ್ ಎವ್ರಿ ಒನ್ ಈಕ್ವಲಿ ಅಲ್ವಾ, ಯಾರನ್ನೂ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋಂಗಿಲ್ಲ ಬೇಸ್ಡ್ ಆನ್ ಕಾಸ್ಟ್. ಸೊ ಅದಕ್ಕೆ 243T ಆ್ಯಡ್ ಮಾಡಿದ್ರು, ಸಬ್ ಕ್ಲಾಸ್ 4. ಸೊ ರಿಸರ್ವೇಷನ್ ಕೊಟ್ಟಿದ್ದಾರೆ SC ಆ್ಯಂಡ್ ST ಆ್ಯಂಡ್ ವುಮೆನ್, ಅವರು ಚೇರ್ಪರ್ಸನ್ ಆಗ್ಬೋದಲ್ವಾ. ಸೊ ಅನಲೈಸಸ್, ದ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲಿಸಿಟ್ಲಿ ಗ್ರಾಂಟ್ಸ್ ಎನೇಬ್ಲಿಂಗ್ ಪವರ್ ಟು ದ ಸ್ಟೇಟ್ ಲೆಜಿಸ್ಲೇಚರ್. ದ ಮುನಿಸಿಪಾಲಿಟಿ ಆ್ಯಕ್ಟ್ ಈಸ್ ಎ state statute, therefore the state is actively executing a direct constitutional mandates. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಹೇಗಿದೆ ಅದನ್ನು ಫಾಲೋ ಮಾಡಿದ್ದಾರೆ ಇಲ್ಲಿ ಯಾರು, ಸ್ಟೇಟ್ ಗೌರ್ಮೆಂಟು. ಸೊ ನಾಟ್ ಓವರ್ ಸ್ಟೆಪ್ಪಿಂಗ್ ಇಟ್ಸ್ ಅಥಾರಿಟಿ. ಬೈ ಚಾನ್ಸ್ ಕೊಡ್ತಾ ಇರಲಿಲ್ಲ ಇವರಿಗೆ ಅಂದರೆ SC/ST ಅಥವಾ ವುಮೆನ್ಗೆ, ಅವಾಗ ವೈಲೇಟ್ ಆಗ್ತಿತ್ತಲ್ಲ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಆರ್ಟಿಕಲ್ 243T ಸಬ್ ಕ್ಲಾಸ್ 4. ಬಟ್ ಅವರು ಆ್ಯಸ್ ಪರ್ ಪ್ರೊವಿಷನ್ ಪ್ರಕಾರ, ಆ್ಯಸ್ ಪರ್ ದಿಸ್ ಆರ್ಟಿಕಲ್ ಪ್ರಕಾರ ಫಾಲೋ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟು. ಕನ್ಕ್ಲೂಷನ್ ಏನು, ಎಸ್ ದ ರಿಸರ್ವೇಷನ್ ಈಸ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್. ಸೊ ಈ ಥರ ರಿಸರ್ವೇಷನ್ ಇರಲೇಬೇಕಲ್ಲ.
ಟು ಅಪ್ವರ್ಡ್ ಎಲ್ರಿಗೂ ಆಪರ್ಚುನಿಟಿ ಸಿಗಲಿ, ಮತ್ತು ಡಿಫ್ರೆಂಟ್ ಪೀಪಲ್ ಹ್ಯಾವ್ ಎ ಡಿಫ್ರೆಂಟ್ ಐಡಿಯಾ. ಸೊ ಇವಾಗ ಏನಾಗುತ್ತೆ, SC ST ಆ್ಯಂಡ್ ವುಮೆನ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವಾಟ್ ಈಸ್ ದ ರಿಯಲ್ ಪ್ರಾಬ್ಲಮ್ ಅಂತ, ಬಿಕಾಸ್ ದೇ ಆಲ್ರೆಡಿ ಫೇಸ್ಡ್ ಆನ್, ದೇ ಹ್ಯಾವ್ ಓನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ ಎವ್ರಿ ಒನ್ ಶುಡ್ ಗೆಟ್ ಎ ಚಾನ್ಸ್ ಅಲ್ವಾ. ಸೊ ಇದು ಇಲ್ಲಿ ಸ್ಟೇಟ್ ಗೌರ್ಮೆಂಟು ಟುಕ್ ವೆರಿ ಗುಡ್ ಡಿಸಿಷನ್ ಆ್ಯಂಡ್ ಫಾಲೋ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟು ಕ್ವಶನ್ ನಂಬರ್ 2, 9B. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ನಾನು ನಿಮಗೆ ಹೇಳಿದ್ನಲ್ಲ ಆ ಶಾರ್ಟ್ ನೋಟ್ಸಲ್ಲಿ, ಅದು ಇಲ್ಲಿ ಕಂಟಿನ್ಯೂ ಆಗುತ್ತೆ. ನಿಮಗೆ ಆಲ್ರೆಡಿ ಇದಕ್ಕೆ ಆನ್ಸರು ಕೂಡ ಗೊತ್ತಿರುತ್ತೆ. ಸುಪ್ರೀಂ ಕೋರ್ಟ್ ಯಾಕಂದರೆ ನಾನು ಶಾರ್ಟ್ ನೋಟಲ್ಲಿ ಡಿಸ್ಕಸ್ ಮಾಡಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ವಿತೌಟ್ ಕನ್ಸಲ್ಟಿಂಗ್ CJI, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹತ್ರ ಕನ್ಸಲ್ಟೇ ಮಾಡಿಲ್ಲ. ಸೊ ಅದೇನಾಯಿತು, ಡಸ್ ಇಟ್ ಅಮೌಂಟ್ ಟು ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಡಿಸೈಡ್, ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ನ ವೈಲೇಟ್ ಮಾಡಿಲ್ವಾ ಅದನ್ನು ಡಿಸೈಡ್ ಮಾಡಬೇಕು. ಸೊ ಡಸ್ ದ ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಬೈ ದ ಪ್ರೆಸಿಡೆಂಟ್ ವಿತೌಟ್ CJI ಕನ್ಸಲ್ಟೇಷನ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇವಾಗ ನಾವು ಎಸ್ ವೈಲೇಟ್ಸ್ ಕಾನ್ಸ್ಟಿಟ್ಯೂಷನ್ ಅಂದರೆ ಹೌ ಅಂತ ಬರೀಬೇಕಾಗುತ್ತೆ, ನೋ ಅಂತ ಬರೆದ್ರೆ ಹೌ ಅಂತ ಬರೀಬೇಕಾಗುತ್ತೆ. ಬಟ್ ಇಲ್ಲಿ ಆನ್ಸರ್ ಏನು, ಇದು ಎಸ್, ನೋ ಅಂತ ಬರಲ್ಲ, ಬಿಕಾಸ್ CJI ಹತ್ರ ತಗೋಬೇಕಲ್ವ ಕನ್ಸಲ್ಟೇಷನ್. ಸೊ ರೂಲ್ ಏನು ಹೇಳುತ್ತೆ, ಆರ್ಟಿಕಲ್ 124 ಸಬ್ಸೆಕ್ಷನ್ 2. ಸೊ ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್, ಮ್ಯಾಂಡೇಟ್ರಿ ಪ್ರೊವಿಷನ್. ನಾನು ಆವಾಗಲೇ ಡಿಸ್ಕಸ್ ಮಾಡಿದ್ನಲ್ಲ, ಒಂದು ಸ್ಕ್ರೀನ್ ಶಾಟ್ ಅಟ್ಯಾಚ್ ಮಾಡಿಬಿಟ್ಟು. ಸೊ ಪ್ರೊವೈಡೆಡ್ ದ್ಯಾಟ್ ಆ್ಯನ್ ಕೇಸ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜ್ ಅದರ್ ದೆನ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶೆಲ್ ಆಲ್ವೇಸ್, ಅಲ್ಲಿ ಶೆಲ್ ಆಲ್ವೇಸ್ ಟರ್ಮ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು, ಶೆಲ್ ಆಲ್ವೇಸ್ ಬಿ ಕನ್ಸಲ್ಟೆಡ್, ಅಂದರೆ ಯಾವಾಗಲೂ ಅವ್ರು ಕನ್ಸಲ್ಟ್ ಮಾಡಲೇಬೇಕು. ಇದು ನಿಮಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ಲೈಕ್ ನಾರ್ಮಲ್ ಕಾಲೇಜ್ ಡೇಸ್ ಎಕ್ಸಾಂಪಲ್ ತೊಗೊಳ್ಳೋಣ, ಸೊ ದ್ಯಾಟ್ ಯು ಈಸಿಲಿ ಅಂಡರ್ಸ್ಟ್ಯಾಂಡ್, ಅಂದರೆ ಈಸಿಲಿ ರಿಲೇಟಬಲ್. ಲೆಟ್ಸ್ ಸೇ ಇವಾಗ ಒಂದು ಹೊಸ ಟೀಚರ್ ಬಂದಿದ್ದಾರೆ ಡೆಮೋ ತೊಗೊಳಕ್ಕೆ. ಸೊ ಅವಾಗ ಡೆಮೋ ತೊಗೊಳಕ್ಕೆ ಬಂದಾಗ ನೀವು ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿ, ಲೈಕ್ ಪ್ರಿನ್ಸಿಪಲ್ಲು ಬರ್ತಾರೆ, ಟೀಚರ್ಸು ಬರ್ತಾರೆ, ಆ್ಯಂಡ್ ಚೇರ್ಮ್ಯಾನು ಸೆಕ್ರೆಟ್ರಿನೂ ಬರ್ತಾರೆ. ಆ ಟೀಚರ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ನೋಡ್ತಾರೆ, ಕರೆಕ್ಟಾ, ಬಿಫೋರ್ ಸೆಲೆಕ್ಟಿಂಗ್ ಇನ್ ದ ಡೆಮೋ ಕ್ಲಾಸ್. ಇವಾಗ ಇಲ್ಲಿ ನೀವು ಚೇರ್ಮ್ಯಾನ್ನ ಲೈಕ್ ಪ್ರೆಸಿಡೆಂಟಾಗಿ ಟ್ರೀಟ್ ಮಾಡಿ ಫಾರ್ ಪ್ರಿಸ್ಯೂಮಬಲ್. ಚೇರ್ಮ್ಯಾನ್ ಇಸ್ ದ ಪ್ರೆಸಿಡೆಂಟು ಆ್ಯಂಡ್ ಪ್ರಿನ್ಸಿಪಲ್ ಇಸ್ ದ ಸುಪ್ರೀಂ ಕೋರ್ಟ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇವಾಗ ಅಲ್ಲಿ ಅವ್ರ ಡೆಮೋ ಆದಮೇಲೆ ಇಲ್ಲಿ ಡಿಸ್ಕಷನ್ ಮಾಡಬೇಕಲ್ವಾ, ಲೈಕ್ ಕನ್ಸಲ್ಟ್ ತಗೋಬೇಕು, ಒಪಿನಿಯನ್ ತಗೋಬೇಕು, ಯಾರ್ದು, ಪ್ರಿನ್ಸಿಪಲ್ದು, ಚೇರ್ಮ್ಯಾನು. ಇವಾಗ ಚೇರ್ಮ್ಯಾನ್ ಒಪಿನಿಯನ್ ತಗೊಳ್ದೇನೆ, ಲೈಕ್ ಪ್ರಿನ್ಸಿಪಲ್ ಒಪಿನಿಯನ್ ತಗೊಳ್ದೇನೆ ಅವರೇ ಒಂದು ಡಿಸಿಷನ್ನು, ಬೇಕು ಆ ಟೀಚರು ಅಥವಾ ಬೇಡ, ಆ ಟೀಚರ್ ಬೇಡ ಬೇರೆ ತೊಗೊಳ್ಳೋಣ ಅಂತ ಮಾಡೋಂಗಿಲ್ಲ ಕನ್ಸಲ್ಟೇಷನ್ ಮಾಡಿದೆ. ಯಾಕೆ ಅಂದರೆ ಲೈಕ್ ಚೇರ್ಮ್ಯಾನಿಗೆ ಈ ಎಜುಕೇಷನ್ ಅಕಾಡೆಮಿಕ್ ಫೀಲ್ಡ್ ಏನಿದೆ ಅದು ಪ್ರಿನ್ಸಿಪಲ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಲ್ಲ, ಬಿಕಾಸ್ ದಿ ಟೀಚ್, ದೇ ನೋ ದ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಆ ಎಕ್ಸ್ಪ್ಲನೇಷನ್ ಅವ್ರು ಏನು ಮಾಡ್ತಿದ್ದಾರೆ ಅದು ಅರ್ಥ ಆಗ್ತಿದೆಯಾ ಇಲ್ವಾ. ಸೊ ಅವ್ರಿಗೆ ಎಕ್ಸ್ಪರ್ಟ್ ಇರ್ತಾರಲ್ಲ ಈ ಫೀಲ್ಡಲ್ಲಿ. ಬಟ್ ಇಲ್ಲಿ ಚೇರ್ಮ್ಯಾನು ಏನು ಮಾಡಬೇಕು, ಪ್ರಿನ್ಸಿಪಲ್ ಹತ್ರ ಕನ್ಸಲ್ಟೇಷನ್ ಮಾಡಬೇಕು, ವೆದರ್ ಕ್ಯಾನ್ ವಿ ಹೈರ್, ಅಥವಾ ನಿಮ್ದೇನು ಸಜೆಷನ್ ಇದೆ, ಮತ್ತು ಟೀಚರ್ಸ್ನೂ ಕೇಳ್ತಾರಲ್ಲ. ಸೊ ಇದೇನಾಗುತ್ತೆ, ಕನ್ಸಲ್ಟೇಷನ್ ತಗೊಂಡು ಆಮೇಲೆ ಡಿಸಿಷನ್ ತಗೊಳ್ಳೋದು. ಸೊ ಅದೇ ಥರ ಇಲ್ಲಿ ಕೂಡ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ CJI ಹತ್ರ, ಬಿಕಾಸ್ ದ ಪರ್ಸನ್ ನೋಸ್ ಅಲ್ವಾ, CJI ನೋಸ್ ಎವ್ರಿಥಿಂಗ್, ಆಲ್ಮೋಸ್ಟ್ ಜುಡಿಷಿಯರಿ ಎಲ್ಲ ಗೊತ್ತಿರುತ್ತೆ, ಅದಕ್ಕೆ ಆ ಹೈ ಪೊಸಿಷನ್ನ ಅವರು ಹೋಲ್ಡ್ ಮಾಡಿದ್ದಾರೆ. ಸೊ ಪ್ರೆಸಿಡೆಂಟ್ ಕನ್ಸಲ್ಟೇಷನ್ ತೊಗೊಂಡು ದೆನ್ ದೇ ನೀಡ್ ಟು ಡಿಸೈಡ್ ಅಲ್ವಾ. ಇದರಲ್ಲಿ ಸ್ಟಾರ್ಟಿಂಗ್ ಏನಿತ್ತು ನಿಮಗೆ, ಫಸ್ಟ್ ಜಡ್ಜ್ ಬೆಂಚ್ ಅಂತ ಇದೆ, ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್, ಥರ್ಡ್ ಜಡ್ಜ್ ಕೇಸ್ ಅಂತ. ಫಸ್ಟ್ ಜಡ್ಜ್ ಕೇಸಲ್ಲಿ ಏನು ಹೇಳ್ತಾರೆ, ಕನ್ಸಲ್ಟೇಷನ್ ತೊಗೊಂಡ್ರೆ CJIದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದು, ಸುಪ್ರೀಂ ಕೋರ್ಟ್ದು, ಅದು ಬೈಂಡಿಂಗ್ ಅಲ್ಲ ಅಂತ ಪ್ರೆಸಿಡೆಂಟ್ ಮೇಲೆ. ಲೈಕ್ ಪ್ರೆಸಿಡೆಂಟ್ ಡಿಸಿಷನ್ ತೊಗೋಬೋದು. ಇವಾಗ ನಾನು ಕನ್ಸಲ್ಟ್ ಮಾಡಿದೆ, ಲೈಕ್ ಐ ಆಮ್ ಎ ಪ್ರೆಸಿಡೆಂಟ್ ಪ್ರಿಸ್ಯೂಮಬಲ್. ಸೊ ನಾನು ಕನ್ಸಲ್ಟೇಷನ್ ತೊಗೊಂಡೆ CJI ಹತ್ರ, ಬಟ್ ನನಗೆ CJI ಹೇಳಿದ್ದು ಸೂಟೇಬಲ್ ಅನ್ನಿಸ್ಲಿಲ್ಲ. ಸೊ ನಾನು ರಿಜೆಕ್ಟ್ ಮಾಡಿದೆ. CJIನೂ ಸೆಲೆಕ್ಟ್ ಮಾಡಿ ಅಂತ ಇದ್ದಾರೆ, ನಾನು ರಿಜೆಕ್ಟ್ ಮಾಡಿದೆ. ಅದೇನಾಯಿತು, ಸೊ ಇಲ್ಲಿ ಕನ್ಸಲ್ಟೇಷನ್ ಬೈಂಡಿಂಗ್ ಆಗಿರಲಿಲ್ಲ, ಅಂದರೆ ಅವ್ರು ಹೇಳೋದು ನಾನು ಕೇಳಲೇಬೇಕು ಅಂತ ಆಗ್ತಿರ್ಲಿಲ್ಲ ಪ್ರೆಸಿಡೆಂಟು. ಸೆಕೆಂಡ್ ಜಡ್ಜ್ ಬೆಂಚ್ ಕೇಸಲ್ಲಿ ಏನಾಗುತ್ತೆ, ಸೆಕೆಂಡ್ ಜಡ್ಜ್ ಕೇಸಲ್ಲಿ CJI ಹೇಳೋದು ಆ ಕನ್ಸಲ್ಟೇಷನು ಮ್ಯಾಂಡೇಟ್ರಿ ಆಗಿಬಿಡುತ್ತೆ. ಫಸ್ಟಲ್ಲಿ ಏನೋ ವಾಲಂಟ್ರಿ ಫಸ್ಟ್ ಜಡ್ಜ್ ಕೇಸಲ್ಲಿ, ಸೆಕೆಂಡ್ ಜಡ್ಜ್ ಕೇಸಲ್ಲಿ ಏನು ಹೇಳ್ತಾರೆ, ಇದು ಇವಾಲ್ವ್ ಹೇಗಾಯಿತು ಅಂತ. ಸೆಕೆಂಡ್ ಜಡ್ಜ್ ಕೇಸಲ್ಲಿ ಮ್ಯಾಂಡೇಟ್ರಿ ಅಂತಾರೆ. ಇವಾಗ ನನಗೆ ಇಷ್ಟ ಇಲ್ಲ ಅಂದರು ಆ್ಯಸ್ ಎ ಪ್ರೆಸಿಡೆಂಟ್, ಸುಪ್ರೀಂ ಕೋರ್ಟ್ CJI ಹೇಳಿದ ಮೇಲೆ ಅದು ನಂಗೆ ಬೈಂಡಿಂಗ್ ಆಗುತ್ತೆ, ಅದು ನಾನು ಫಾಲೋ ಮಾಡಲೇಬೇಕು, ಈವನ್ ಐ ಆಮ್ ಎ ಪ್ರೆಸಿಡೆಂಟ್. ಸೊ ಅದೇನಾಯಿತು, ಮ್ಯಾಂಡೇಟ್ರಿ ಆಗೋಯಿತು.
ಥರ್ಡ್ ಬೆಂಚ್ ಕೇಸಲ್ಲಿ ಲೈಕ್ ಕೊಲಿಜಿಯಮ್ ಸಿಸ್ಟಮ್ ಬರುತ್ತೆ. ಕೊಲಿಜಿಯಮ್ ಸಿಸ್ಟಮ್ ಅಂದರೆ ಜಡ್ಜಸ್ ಅಪಾಯಿಂಟೆಡ್ ಬೈ ದೆಮ್ಸೆಲ್ಫ್, ಜಡ್ಜಸ್ ಅವರವರೇ ಅಪಾಯಿಂಟ್ ಮಾಡ್ಕೊತಾರೆ. ಸೊ ಕೊಲಿಜಿಯಮ್ ಸಿಸ್ಟಮಲ್ಲಿ ಏನಾಗುತ್ತೆ, ಲೈಕ್ 1 CJ ಇರ್ತಾರೆ ಅಪಾಯಿಂಟ್ ಮಾಡೋಕ್ಕೆ, 4 ಸೀನಿಯರ್ ಜಡ್ಜಸ್ ಇರ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಸೀನಿಯಾರಿಟಿ ಮೇಲೆ. ಸೊ ಇಲ್ಲಿ ಅವರು ಅಷ್ಟು ಜನ ಡಿಸ್ಕಸ್ ಮಾಡಿಬಿಟ್ಟು ಅಪಾಯಿಂಟ್ ಮಾಡಬೇಕಲ್ವ, ಅವ್ರು ರಿಕಮೆಂಡೇಷನ್ ಕೊಡ್ತಾರೆ ಪ್ರೆಸಿಡೆಂಟ್ಗೆ. ಸೊ ಅಲ್ಲಿ ಅನಲೈಸ್ ಮಾಡಿಬಿಟ್ಟು ರಿಪೋರ್ಟ್ ಕಳಿಸ್ತಾರೆ ಪ್ರೆಸಿಡೆಂಟ್ಗೆ ವೆದರ್ ಟು ಅಪಾಯಿಂಟ್ ಆರ್ ನಾಟ್. ಪ್ರೆಸಿಡೆಂಟ್ ಅದ್ರ ಪ್ರಕಾರ ಡಿಸಿಷನ್ ತೊಗೊತಾರೆ. ಸೊ ಅದೇ ಮ್ಯಾಂಡೇಟ್ರಿ ಆಗಿಬಿಡುತ್ತೆ ಇವಾಗ, ಮ್ಯಾಂಡೇಟ್ರಿ. ಸೊ ವಾಟ್ ಎವರ್ ಏನು ಕೊಲಿಜಿಯಮ್ ಸಿಸ್ಟಮ್ ಹೇಳಿತ್ತು ಪ್ರೆಸಿಡೆಂಟ್ಗೆ ಬೌಂಡ್ ಆಗಿಬಿಡುತ್ತೆ, ಬೈಂಡಿಂಗ್ ಅದು. ಅನಲೈಸಸ್ ದ ಸ್ಟ್ಯಾಚ್ಯುಟರಿ ಲ್ಯಾಂಗ್ವೇಜ್ ಯೂಸಸ್ ದ ವರ್ಡ್ ಶೆಲ್ ಅಂತ ಯೂಸ್ ಮಾಡಿದ್ರಲ್ಲ, ಆ್ಯಂಡ್ ದಿಸ್ ಮೇಕ್ಸ್ ಕನ್ಸಲ್ಟೇಷನ್ ಈಸ್ ಎ ಮ್ಯಾಂಡೇಟ್ರಿ. ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿದೆ ವೈ ಇಟ್ಸ್ ಅ ಮ್ಯಾಂಡೇಟ್ರಿ ಅಂತ. ಪ್ರೊಸೀಜರ್ ರಿಕ್ವೈರ್ಮೆಂಟ್, ನಾಟ್ ಎ ಡಿಸ್ಕ್ರಿಷನರಿ ಎಕ್ಸಿಕ್ಯೂಟಿವ್ ಚಾಯ್ಸ್. ಸೊ ಬೈ ಪಾಸಿಂಗ್ ದ CJ ದ ಎಕ್ಸಿಕ್ಯೂಟಿವ್ ಫೇಲ್ಸ್ ಟು ಫುಲ್ಫಿಲ್ ದ ಪ್ರೀರಿಕ್ವಸೈಟ್ ಕಂಡೀಷನ್ಸ್. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಚಾಯ್ಸ್ ಆಗಬಾರ್ದಲ್ವಾ, ಸೊ ಇಟ್ ಶುಡ್ ಬಿ ಅ ಜುಡಿಷಿಯರಿ ಚಾಯ್ಸ್, ಬಿಕಾಸ್ ಅದು ಜುಡಿಷಿಯಲ್ ಅಪಾಯಿಂಟ್ಮೆಂಟು. ಬಟ್ ಎಕ್ಸಿಕ್ಯೂಟಿವ್ದು ನಮಗೆ ಕನ್ಸರ್ನ್ ಬೇಕಾಗುತ್ತೆ, ಪ್ರೆಸಿಡೆಂಟ್ ಇಲ್ಲದೆ ಅಪಾಯಿಂಟ್ ಆಗಲ್ಲ. ಬಟ್ ಪ್ರೆಸಿಡೆಂಟ್ ನೀಡ್ ಟು ಟೇಕ್ ದ ಕನ್ಸಲ್ಟೆನ್ಸಿ ಆಫ್ CJ. ಸೊ ಕನ್ಕ್ಲೂಷನ್ ಏನು, ಎಸ್ ದಿಸ್ ಅಮೌಂಟ್ ಅ ಡೈರೆಕ್ಟ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ತೊಗೊಂಡಿಲ್ಲ ಅಲ್ವಾ, ಸೊ ಇದು ಕಾನ್ಸ್ಟಿಟ್ಯೂಷನ್ನ ಪ್ರೊವಿಷನ್ನ ವೈಲೇಟ್ ಮಾಡಿತು. ಸೊ ಏನಾಗುತ್ತೆ ಅದು, ಆ ಡಿಸಿಷನ್ನು ಇನ್ವ್ಯಾಲಿಡ್ ಆಗಿಬಿಡುತ್ತೆ, ಬಿಕಾಸ್ CJ ಇದು ಏನಿದೆ ಕನ್ಸಲ್ಟೇಷನ್ ಇಟ್ಸ್ ಮ್ಯಾಂಡೇಟ್ರಿ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ 9C. ಕ್ವಶನ್ ಓದ್ತೀನಿ. ಎ ಮಿಲಿಟ್ರಿ ವೆಹಿಕಲ್ ವಿಚ್ ವೈಲ್ ಕ್ಯಾರಿಂಗ್ ಎ ಫುಟ್ಬಾಲ್ ಟೀಮ್ ಆಫ್ ಜವಾನ್ಸ್ ಕಾಸ್ಡ್ ಆ್ಯನ್ ಆಕ್ಸಿಡೆಂಟ್. ಸೊ ಆಕ್ಸಿಡೆಂಟ್ ಕಾಸ್ ಮಾಡಿದ್ರು. ಅ ಪೆಡಿಸ್ಟ್ರಿಯನ್ ಡೈಡ್ ಇನ್ ದ ಆಕ್ಸಿಡೆಂಟ್. ಸೊ ಅಲ್ಲಿ ಓಡಾಡ್ತಿರೋರು ಏನಿದೆ ಅವರು ಆಕ್ಸಿಡೆಂಟಿಂದ ಸತ್ತೋದ್ರು. ಹಿಸ್ ವೈಫ್ ಹ್ಯಾಸ್ ಸೂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಕಂಪನ್ಸೇಷನ್, ವಿಲ್ ಶಿ ಸಕ್ಸೀಡ್. ಅಂದರೆ ಇಲ್ಲಿ ಏನಾಯಿತು, ಅವರು ವೈಫು ಕಂಪನ್ಸೇಷನ್ಗೋಸ್ಕರ ಕೇಸ್ ಫೈಲ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಸೊ ಇಶ್ಯೂ ಏನು, ಅದೇ ಸೆಂಟ್ರಲ್ ಗೌರ್ಮೆಂಟು ಲಯಬಲ್ ಆಗುತ್ತಾ, ಲೈಕ್ ವೈಕೇರಿಯಸ್ಲಿ ಲಯಬಲ್ ಆಗುತ್ತಾ. ಒಂದು ನಿಮಿಷ. ಹಾಂ, is the central government vicariously liable for the negligence of a military personnel during a non-combat activity? So what is vicarious liability? ನೀವು ಲಾ ಆಫ್ ಟಾಟ್ಸಲ್ಲಿ ಓದಿರ್ತೀರಲ್ಲ, ವೈಕೇರಿಯಸ್ ಲಯಬಿಲಿಟಿ ಅಂದರೆ ದ ಆ್ಯಕ್ಟ್ ಆಫ್ ದ ಏಜೆಂಟ್ ಇಸ್ ದ ಆ್ಯಕ್ಟ್ ಆಫ್ ದ ಪ್ರಿನ್ಸಿಪಲ್. ಸೊ ಇಲ್ಲಿ ಏನಾಗುತ್ತೆ, ಇವರು ಏನು ಆ್ಯಕ್ಟ್ ಇದೆ ಆ ಮಿಲಿಟ್ರಿ ವೆಹಿಕಲ್ದು ಆಕ್ಸಿಡೆಂಟ್, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟು, ಸೊ ಗೌರ್ಮೆಂಟ್ ಈಸ್ ಲಯಬಲ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟು. ಸೊ ರೂಲ್ ಏನು ಹೇಳುತ್ತೆ, ಡಾಕ್ಟ್ರಿನ್ ಆಫ್ ಸಾವರಿನ್ ಇಮ್ಯುನಿಟಿ, ದಟ್ ಈಸ್ ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ವಿದ್ಯಾವತಿ. ಸೊ ದಿಸ್ ಈಸ್ ಒನ್ ಕೇಸ್. ಲೈಕ್ ಸಾವರಿನ್ ಫಂಕ್ಷನ್, ಇದರಲ್ಲಿ ಏನು ಹೇಳ್ತಾರೆ, ಡಿಫೆನ್ಸು ಮತ್ತು ಗವರ್ನೆನ್ಸು. ಸಾವರಿನ್ ಫಂಕ್ಷನ್ ಇಮ್ಯುನಿಟಿ, ಲೈಕ್ ಇವಾಗ ಯಾವುದೇ ಗೌರ್ಮೆಂಟ್ ಕೆಲಸ ಮಾಡುವಾಗ ಅದು ಸಾವರಿನ್ ಫಂಕ್ಷನ್. ಸಾವರಿನ್ ಮತ್ತು ನಾನ್ ಸಾವರಿನ್ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಸಾವರಿನ್ ಫಂಕ್ಷನ್ ಅಂದರೆ ದ ಗೌರ್ಮೆಂಟ್ ಈಸ್ ವರ್ಕಿಂಗ್, ಇಫ್ ಎನಿಥಿಂಗ್ ಹ್ಯಾಪನ್ಸ್ ದೆನ್ ಗೌರ್ಮೆಂಟ್ ನಾಟ್ ಲಯಬಲ್. ಅರ್ಲಿಯರ್ ಪ್ರಕಾರ, ಅಟ್ ಪ್ರೆಸೆಂಟ್ ಲಾ ಹೇಳ್ತಿಲ್ಲ, ಅರ್ಲಿಯರ್ ಲಾಸ್ಟ್ 40-50 ಇಯರ್ಸ್ ಬ್ಯಾಕ್ ಏನಿತ್ತು, ಸಾವರಿನ್ ಫಂಕ್ಷನ್ ಅಂದರೆ ಗೌರ್ಮೆಂಟ್ ಏನೇ ಕೆಲಸ ಮಾಡಿದ್ರು, ಏನೇ ರಾಂಗ್ ಆಯಿತು, ಈ ಥರ ಆಕ್ಸಿಡೆಂಟ್ ಆಗೋದು ಅಥವಾ ಯಾರಿಗಾರು ಲಾಸ್ ಆದರೆ ಗೌರ್ಮೆಂಟ್ ಲಯಬಲ್ ಆಗಲ್ಲ. ಯಾಕೆ ಅಂದರೆ ಬಿಕಾಸ್ ಗೌರ್ಮೆಂಟ್ ನಾಟ್ ಹ್ಯಾವ್ ಎ ಇಂಟೆನ್ಷನ್ ಆ್ಯಂಡ್ ಗೌರ್ಮೆಂಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಯಾಕಂದರೆ ಅವ್ರು ಡ್ಯೂಟಿ ಮಾಡ್ತಿದ್ರಲ್ಲ, ಸೊ ಆ ಟೈಮಲ್ಲಿ ಏನಾದರೂ ಆದರೆ ರಾಂಗ್, ಅವ್ರದ್ದು ಮಿಸ್ಟೇಕ್ ಅಲ್ಲ ಅಲ್ವಾ. ನಾನ್ ಸಾವರಿನಲ್ಲಿ ಏನು ಹೇಳ್ತಾರೆ ಅರ್ಲಿಯರ್ದು, ನಾನ್ ಸಾವರಿನಲ್ಲಿ ಸೊ ಗೌರ್ಮೆಂಟ್ ಏನಾದರೂ ಮಿಸ್ಟೇಕ್ ಮಾಡಿ, ಅದು ಗೌರ್ಮೆಂಟ್ ಡ್ಯೂಟಿ ಅಲ್ಲ ಆದರೂ ಅವ್ರು ಮಾಡಿದ್ರು, ದೆನ್ ಲಯಬಲ್ ಆಗ್ತಾರೆ ಅಂತ. ಸೊ ನಾನ್ ಸಾವರಿನ್ ಫಂಕ್ಷನ್ ಕಮರ್ಷಿಯಲ್ ಮತ್ತು ವೆಲ್ಫೇರ್, ಅದು ವೈಕೇರಿಯಸ್ ಲಯಬಿಲಿಟಿ ಪ್ರಕಾರ ಲಯಬಲ್ ಆಗ್ತಾರೆ ಅಂತ. ಬಟ್ ಇಲ್ಲಿ ಸಾವರಿನ್ ಅಲ್ವಾ, ಮಿಲಿಟ್ರಿ ವೆಹಿಕಲು. ಬಟ್ ಇನ್ನೊಂದು ಕೇಸು ಕಸ್ತೂರಿ ಲಾಲ್ ವರ್ಸಸ್ ಸ್ಟೇಟ್ ಆಫ್ UP ಅಂತ, ಅದು ಒಂದು ಫೇಮಸ್ ಕೇಸು. ಅದರಲ್ಲಿ ಏನು ಮಾಡ್ತಾರೆ, ಸಾವರಿನ್ ಫಂಕ್ಷನ್ನ, ಲೈಕ್ ಸಾವರಿನ್ ಫಂಕ್ಷನ್ ಏನಿದೆ ಲೈಕ್ ಗೌರ್ಮೆಂಟ್ ವರ್ಕ್ ಅಂತ, ಕಸ್ತೂರಿ ಲಾಲ್ ಕೇಸಲ್ಲಿ ಅವರು ಸೋತೋಗ್ಬಿಡ್ತಾರೆ. ಕಸ್ತೂರಿ ಲಾಲ್ ಅದು ಕೇಸ್ ಏನಿದೆ ಅಂದರೆ, ಲೈಕ್ ಕಸ್ತೂರಿ ಲಾಲು ಒಬ್ಬ ಜ್ಯುವೆಲ್ರಿ ಬಿಸ್ನೆಸ್ ಮ್ಯಾನು. ಸೊ ಜ್ಯುವೆಲ್ರಿ ಬಿಸ್ನೆಸ್ ಮ್ಯಾನ್ ಅಂದರೆ ಲೈಕ್ ಅವರು ಜ್ಯುವೆಲ್ರಿನ, ಗೋಲ್ಡ್ ಮತ್ತು ಸಿಲ್ವರ್ನ ರೈಲ್ವೆ ಸ್ಟೇಷನ್ ತೊಗೊಂಡು ಹೋಗ್ತಾರೆ ಟು ಗೆಟ್ ಅವ್ರ ಮನೆಗೆ ರೀಚ್ ಆಗೋಕ್ಕೆ. ಆಮೇಲೆ ಶಾಪಲ್ಲಿ ಅವ್ರ ಜ್ಯುವೆಲ್ರಿ ಶಾಪಲ್ಲಿ ತೊಗೊಂಡು ಹೋಗೋಕ್ಕೆ. ಟ್ರೈನು 10 o'clock ಇದ್ದಿದ್ದು, ಲೈಕ್ ನೈಟ್ ಟ್ರೈನ್ ಇದ್ದಿದ್ದು ಮಿಡ್ ನೈಟ್ ಆಗಿಬಿಡುತ್ತೆ, ಡಿಲೇ ಆಗಿಬಿಡುತ್ತೆ ಟ್ರೈನ್ ಬರೋಕ್ಕೆ. ಸೊ ಅವರು ಜ್ಯುವೆಲ್ರಿ ಒಬ್ಬರೇ ಕೂತ್ಕೊಂಡಿರ್ತಾರೆ ರೈಲ್ವೆ ಸ್ಟೇಷನಲ್ಲಿ. ಸೊ ಅಲ್ಲಿ ಒಬ್ಬ ಕಳ್ಳ ಬಂದುಬಿಟ್ಟು ಆ ಜ್ಯುವೆಲ್ರಿನ ಟೆಫ್ಟ್ ಮಾಡ್ತಾನೆ. ಸೊ ತೊಗೊಂಡು ಹೊರಡೋಗ್ತಾನೆ. ಇವಾಗ ಏನಾಗುತ್ತೆ, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಯಾರು, ಕಸ್ತೂರಿ ಲಾಲು.
ಪೊಲೀಸ್ ಏನು ಮಾಡ್ತಾರೆ, ಅಲ್ಲಿ ಅದನ್ನು ರಿಕವರ್ ಮಾಡಿಸ್ಕೊಂಡು ಆ ಕಳ್ಳನ ಹಿಡಿದು ಆ ಗೋಲ್ಡ್ ಸಿಲ್ವರ್ ರಿಕವರ್ ಮಾಡಿಬಿಟ್ಟು ಸಿಲ್ವರ್ನ ಕಸ್ತೂರಿಲಾಲ್ಗೆ ಕೊಟ್ಬಿಟ್ಟು ಗೋಲ್ಡ್ನ ಅವ್ರು ತೊಗೊಂಡು ಓಡೋಗ್ಬಿಡ್ತಾರೆ ಪೊಲೀಸ್. ಸೊ ಅವಾಗ ಏನಾಗುತ್ತೆ, ಇದೇನಾಯಿತು, ಇವ್ರು ಕೇಸ್ ಫೈಲ್ ಮಾಡ್ತಾರೆ, ಆ ಗೋಲ್ಡ್ ಕೂಡ ರಿಕವರ್ ಮಾಡಬೇಕು, ಯಾಕಂದರೆ ಇವ್ರದ್ದಲ್ಲ ಕಸ್ತೂರಿಲಾಲ್ದು. ಸೊ ಈಸ್ ಅ ಬಿಸ್ನೆಸ್ ಮ್ಯಾನು. ಇವಾಗ ಏನಾಯಿತು, ಗೋರ್ಮೆಂಟ್ ಏನು ಹೇಳುತ್ತೆ, ಲೈಕ್ ಕೋರ್ಟ್ ಏನು ಹೇಳುತ್ತೆ ಡಿಸಿಷನ್ ಅಂದರೆ, ಇದು ಸೊವರಿನ್ ಫಂಕ್ಷನು, ಲೈಕ್ ಪೊಲೀಸ್ ಆ್ಯಕ್ಟ್ ಮಾಡಿದ್ದು, ಪೊಲೀಸ್ ಡ್ಯೂಟಿಯಲ್ಲಿದ್ದರು. ಸೊ ಈ ಸೊವರಿನ್ ಫಂಕ್ಷನ್ ಆಗಿದ್ದರಿಂದ ಗೌರ್ಮೆಂಟ್ ಲಯಬಲ್ ಅಲ್ಲ ಅಂತ ಆ ಟ್ರೆಡಿಷ್ನಲ್ ಲಾ ಪ್ರಕಾರ, ಅದು ನಿಮಗೆ ಪ್ರೀವಿಯಸ್ 50-60 ಇಯರ್ ಬ್ಯಾಕ್ ಕೇಸ್ ಅಲ್ವಾ. ಆವಾಗ ಸೊವರಿನ್ ಫಂಕ್ಷನ್ ಪ್ರಕಾರ ಗೌರ್ಮೆಂಟ್ ತಪ್ಪಿಸ್ಕೊತಿತ್ತು, ಲೈಕ್ ನಾವು ಲಯಬಲ್ ಅಲ್ಲ ಬಿಕಾಸ್ ಆಫ್ ಸೊವರಿನ್ ಫಂಕ್ಷನು. ಅದಕ್ಕೆ ಅವ್ರು ಮಾಡಿದ ತಪ್ಪು, ಏನು ನನ್ನ ಏಜೆಂಟ್ ಏನು ತಪ್ಪು ಮಾಡ್ದ, ಅದಕ್ಕೆ ನಮ್ಮನ್ನು ಲಯಬಲ್ ಮಾಡಬೇಡಿ ಅಂತ ತಪ್ಪಿಸ್ಕೊತಿದ್ರು. ಸೊ ಅಲ್ಲಿ ಕಸ್ತೂರಿಲಾಲ್ ಸೋತೋಗ್ಬಿಟ್ರು. ಬಟ್ ಇವಾಗ ಏನಾದ್ರು ಆ ಕೇಸ್ ಆಗ್ತಿದ್ರೆ ಕಸ್ತೂರಿಲಾಲ್ ಗೆಲ್ತಾರೆ. ರೀಸನ್ ಏನು ಅಂದರೆ, ಇವಾಗ ನಾವು ನೋಡೋದು ಲೈಕ್ ಈವನ್ ಸಾವರಿನ್ ಫಂಕ್ಷನೇ ಇರಲಿ, ನಾನ್ ಸಾವರಿನ್ ಫಂಕ್ಷನೇ ಇರಲಿ, ಗೌರ್ಮೆಂಟ್ ಈಸ್ ಲಯಬಲ್ ಆ್ಯಸ್ ಪರ್ ವೈಕೇರಿಯಸ್ ಲಯಬಿಲಿಟಿ. ಲೈಕ್ ಪ್ರೈವೇಟ್ ಪರ್ಸನ್ನ ನಾವು ಹೇಗೆ ಟ್ರೀಟ್ ಮಾಡ್ತೀವಿ ವೈಕೇರಿಯಸ್ ಲಯಬಿಲಿಟಿಯಲ್ಲಿ, ಲೈಕ್ ಆ್ಯಕ್ಟ್ ಆಫ್ ದ ಪ್ರಿನ್ಸಿಪಲ್ ಈಸ್ ಆ್ಯಕ್ಟ್ ಆಫ್ ದ ಏಜೆಂಟ್ ಈಸ್ ಆ್ಯಕ್ಟ್ ಆಫ್ ದ ಪ್ರಿನ್ಸಿಪಲ್ ಅಂತ, ಅದೇ ಥರ ನಾವು ಗೌರ್ಮೆಂಟ್ನೂ ಟ್ರೀಟ್ ಮಾಡಬೇಕು. ಸೊ ಅನಲೈಸಸ್, ಟ್ರಾನ್ಸ್ಪೋರ್ಟಿಂಗ್ ಅ ಫುಟ್ಬಾಲ್ ಟೀಮ್ ಈಸ್ ಎ ರಿಕ್ರಿಯೇಷನಲ್ ಸೊಸೈಟಲ್ ಆ್ಯಕ್ಟಿವಿಟಿ, ಇಟ್ ಈಸ್ ನಾಟ್ ಎ ಸೊವರಿನ್ ಆ್ಯಕ್ಟ್. ಸೊ ಇದು ಸೊವರಿನ್ ಆ್ಯಕ್ಟ್ ಆಗಲ್ಲ, ಯಾಕಂದರೆ ಸೊಸೈಟಲ್ ಆ್ಯಕ್ಟಿವಿಟಿ, ಅದು ಸ್ಪೋರ್ಟ್ಸ್ ಅಲ್ವಾ. Essential for national defense. The vehicle was not performing a sovereign function. ಮಿಲಿಟ್ರಿ ವೆಹಿಕಲು, ಬಟ್ ಅವ್ರು ಏನು ಮಾಡ್ತಿದ್ರು, ಸ್ಪೋರ್ಟ್ಸ್ ಪ್ಲೇಯರ್ನ ಕರ್ಕೊಂಡು ಹೋಗ್ತಿದ್ರು, ಆರ್ಮಿನ ಕರ್ಕೊಂಡು ಹೋಗಿಲ್ಲ ಅಲ್ವಾ ಸೊ ಬಾರ್ಡರ್ಗೆ. ಸೊ ಆ ಟೈಮಲ್ಲಿ ದ ಶೀಲ್ಡ್ ಆಫ್ ಇಮ್ಯುನಿಟಿ ಡ್ರಾಪ್ಸ್ ಆ್ಯಂಡ್ ಸ್ಟೇಟ್ ಆ್ಯಕ್ಟ್ಸ್ ಆಸ್ ಎ ಪ್ರೈವೇಟ್ ಎಂಪ್ಲಾಯರ್. ಸೊ ಇಲ್ಲಿ ಏನಾಗುತ್ತೆ ಕನ್ಕ್ಲೂಷನ್, ಎಸ್ ದ ಕ್ಲೇಮ್ ವಿಲ್ ಸಕ್ಸೀಡ್, ದ ಗೌರ್ಮೆಂಟ್ ಈಸ್ ಲಯಬಲ್ ಫಾರ್ ನೆಗ್ಲಿಜೆನ್ಸ್ ಡ್ಯೂರಿಂಗ್ ದ ನಾನ್ ಸೊವರಿನ್ ಆ್ಯಕ್ಟಿವಿಟಿ. ಸೊ ಇದು ನಿಮಗೆ ಗೊತ್ತಾಯಿತು, ಇದು ನಾನ್ ಸೊವರಿನ್ ಆ್ಯಕ್ಟಿವಿಟಿ, ಯಾಕೆಂದರೆ ಸ್ಪೋರ್ಟ್ಸ್ ಪ್ಲೇಯರ್ಸ್ನ ಕರ್ಕೊಂಡು ಹೋಗ್ತಿದ್ರು ಯಾವುದರಲ್ಲಿ, ಮಿಲಿಟ್ರಿ ವೆಹಿಕಲಲ್ಲಿ. ಲೆಟ್ಸ್ ಇವಾಗ ಇದು ಸೊವರಿನ್ ಅಂದ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಮಿಲಿಟ್ರಿ ಅವ್ರನ್ನ ಕರ್ಕೊಂಡು ಹೋದ್ರು ಅಂದ್ಕೊಳ್ಳೋಣ. ಈ ಫುಟ್ಬಾಲ್ ಪ್ಲೇಯರ್ನ ಒಂದು ಸೆಕೆಂಡ್ಗೆ ತೆಗೆದುಬಿಡೋಣ, ಆರ್ಮಿ ಅವ್ರನ್ನೇ ಕರ್ಕೊಂಡು ಹೋದರು ಯಾವುದ್ರು ಮಿಲಿಟ್ರಿ ವೆಹಿಕಲಲ್ಲಿ. ಸೊ ಹೋಗುವಾಗ ಈ ಥರ ಆಕ್ಸಿಡೆಂಟ್ ಆಗೋಯಿತು, ಲೈಕ್ ಬಾರ್ಡರ್ಗೆ ಹೋಗೋಕ್ಕೆ ಮುಂಚೆನೇ. ಸೊ ಅವಾಗ ಏನು ಗೌರ್ಮೆಂಟ್ ಲಯಬಲ್ ಆಗುತ್ತಾ, ಸ್ಟಿಲ್ ಇಟ್ಸ್ ಲಯಬಲ್ ಆಟ್ ಕರೆಂಟ್ ಲಾ ಪ್ರಕಾರ. ಸೊವರಿನ್ ಫಂಕ್ಷನ್ ಆದರೂ ಕೂಡ ಗೌರ್ಮೆಂಟ್ ಈಸ್ ವೈಕೇರಿಯಸ್ಲಿ ಲಯಬಲ್ ಆಗುತ್ತೆ. ಸೊ ದಿಸ್ ಈಸ್ ದ ನೆಕ್ಸ್ಟ್ ನಾನು ಬ್ಯಾಲೆನ್ಸ್ ಆಫ್ ಪವರ್. ಸೊ ಇಲ್ಲಿ ನಾನು ಬ್ಯಾಲೆನ್ಸ್ ಆಫ್ ಪವರ್ ಹಾಕಿದ್ದೀನಿ, ಲೈಕ್ ಲೆಜಿಸ್ಲೇಚರು, ಜುಡಿಷರಿ, ಎಕ್ಸಿಕ್ಯೂಟಿವ್. ಸೊ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ ನಡೀತಾ. ಸೊ ಇಲ್ಲೇನಾಗಿದೆ, ಬ್ಯಾಲೆನ್ಸ್ ಆಫ್ ಪವರ್ ಚೆಕ್ಡ್ ಬೈ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್. ಸೊ ಇಲ್ಲಿ ಪಾರ್ಲಿಮೆಂಟ್ ಅಮೆಂಡಿಂಗ್ ಪವರ್ ಈಸ್ ರಿಸ್ಟ್ರಿಕ್ಟೆಡ್ ಟು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್. ಸೊ ಕೋರ್ ಇಲಿಕೇಶ್ವನ್ ಅಂದ ಭಾರತಿದು. ಜುಡಿಷರಿ ಏನು ಹೇಳುತ್ತೆ, ಲೈಕ್ ದ ಪ್ರೊಟೆಕ್ಟೆಡ್ ಬೈ ಕಾನ್ಸ್ಟಿಟ್ಯೂಷನ್. ಇಂಡಿಪೆಂಡೆನ್ಸ್ ಈಸ್ ಸೇಫ್ ಗಾರ್ಡೆಡ್ ಥ್ರೂ ದ ಮ್ಯಾಂಡೇಟ್ರಿ CJI ಕನ್ಸಲ್ಟೇಷನ್ ಇನ್ ಟ್ರಾನ್ಸ್ಫರ್, ಆರ್ಟಿಕಲ್ 222 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರಿವೆಂಟಿಂಗ್ ದ ಆರ್ಬಿಟ್ರರಿ ಎಕ್ಸಿಕ್ಯೂಟಿವ್ ಪನಿಷ್ಮೆಂಟ್ಸ್. ಸೊ ಎಕ್ಸಿಕ್ಯೂಟಿವ್ ಚೆಕ್ಡ್ ಬೈ ದ ಟಾಟ್ ಲಯಬಿಲಿಟಿ ಆ್ಯಂಡ್ ಪ್ರೊಸೀಜರ್. The state is accountable for non-sovereign acts, even state accountable for sovereign act also. So negligence and bond by mandatory procedure, article 124 Supreme Court appointment. So the constitution does not merely grant power, ಇಟ್ ಇಂಜಿನಿಯರಿಂಗ್ ಇಟ್ಸ್ ಲಿಮಿಟ್ಸ್. ಸೊ ಇಲ್ಲೇನಾಗುತ್ತೆ, ಒಂದು ಪವರ್, ಒಂದು ಅಥಾರಿಟಿ, ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷರಿ, ಸಪ್ರೇಷನ್ ಆಫ್ ಪವರ್ ಇರುತ್ತೆ, ಮತ್ತು ಒಂದು ಆರ್ಗನ್ ಇನ್ನೊಂದು ಆರ್ಗನ್ನ ಬ್ಯಾಲೆನ್ಸ್ ಆ್ಯಂಡ್ ಚೆಕ್ ಆಗಿ ನಡೆಯುತ್ತೆ. ಸೊ ಎಲ್ಲ ಪವರು ಒಂದೇ ಆರ್ಗನ್ಗೆ ಇದ್ಬಿಟ್ರೆ ಏನಾಗ್ಬಿಡುತ್ತೆ, ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ಅವ್ರ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ. ಸೊ ಇವಾಗ ಅಮೆಂಡ್ ಮಾಡ್ಬೋದು, ಬಟ್ ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಆಗಬಾರ್ದು. ಸೊ ಇಲ್ಲೇನಾಯಿತು, ಅವ್ರ ಪವರ್ ರಿಸ್ಟ್ರಿಕ್ಟ್ ಆಯ್ತಲ್ಲ ಲೆಜಿಸ್ಲೇಚರ್ಸ್ದು. ಜುಡಿಷಿಯರಿದೇನು, ಎಲ್ಲ ಪವರ್ನ ಸ್ಟ್ರಕ್ ಡೌನ್ ಮಾಡೋಕ್ಕಾಗಲ್ಲ, ಬಟ್ ಫಂಡಮೆಂಟಲ್ ರೈಟು ಅಥವಾ ಬೇಸಿಕ್ ಸ್ಟ್ರಕ್ಚರ್ ಏನಾದರೂ ವೈಲೇಟ್ ಆಗಿಬಿಟ್ರೆ ಸೊ ಆವಾಗ ಅದನ್ನು ಸ್ಟ್ರಕ್ ಡೌನ್ ಮಾಡ್ಬೋದು ಪಾರ್ಲಿಮೆಂಟ್ದು, ಯಾರು, ಜುಡಿಷಿಯರಿ. ಸೊ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟ್ ಮಾಡಬೇಕಲ್ವಾ. ಸೊ ಅನ್ಲಾಫುಲ್ನ ಇಂಪ್ಲಿಮೆಂಟ್ ಮಾಡೋಂಗಿಲ್ಲ ಎಕ್ಸಿಕ್ಯೂಟಿವ್. ಇಲ್ಲಿ ನಾನೊಂದು ಚಾರ್ಟ್ ಹಾಕಿದ್ದೀನಿ. ಸೊ ಕಾನ್ಸ್ಟಿಟ್ಯೂಷನ್ ಲಾ 2ದು ಸೊ ಫ್ಲೋ ಚಾರ್ಟು, ಲೈಕ್ ಶಾರ್ಟ್ ನೋಟಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಟ್ರಾನ್ಸ್ಫರ್ ಆಫ್ ಜಡ್ಜಸ್ಸು, ಆರ್ಟಿಕಲ್ 222. ಸೊ ಇದು ನೀವು ಒಂದು ಸತಿ ನೋಡ್ಕೊಳ್ಳಿ. CJI ಕನ್ಸಲ್ಟೇಷನ್ ಮಾಡಬೇಕು ಪ್ರೆಸಿಡೆಂಟು, ಪಬ್ಲಿಕ್ ಇನರೆಂಟ್ ಆ್ಯಂಡ್ ಇಂಡಿಪೆಂಡೆನ್ಸು, ಜಡ್ಜಸ್ ಕೇಸ್ ಅದು, ಮತ್ತು ಥಿಯರಿ ಆಫ್ ಬೇಸಿಕ್ ಸ್ಟ್ರಕ್ಚರ್ ಕೇಶವಾನಂದ ಭಾರತಿ, ಆರ್ಟಿಕಲ್ 368 ಮೆಥಡ್ ಆಫ್ ಅಮೆಂಡ್ಮೆಂಟು. ಸೊ ಅಲ್ವಾ, ಅದು ಯೂಸು ಮಾಡಬೇಕು, ಮಿಸ್ಯೂಸ್ ಮಾಡೋಂಗಿಲ್ಲ ಅಂತ. ನೆಕ್ಸ್ಟ್ ಇದು ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋದಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರದು
ಆಮೇಲೆ ಪ್ರಾಬ್ಲಮ್ ಬೇಸ್ಡಲ್ಲಿ ನಿಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್, ಒಂದು ಮುನಿಸಿಪಲ್ ರಿಸರ್ವೇಷನ್ನು, ನೆಕ್ಸ್ಟ್ ಸಾವರಿನ್ ಇಮ್ಯುನಿಟಿ ಗೊತ್ತಲ್ಲ, ಲೈಕ್ ಅವರು ತಪ್ಪಿಸ್ಕೊಂಡ್ಬಿಡ್ತಾರೆ ನನಗೆ ಇಮ್ಯುನಿಟಿ ಇದೆ ಅಂತ, ಬಟ್ ಇವಾಗ ತಪ್ಪಿಸ್ಕೊಳಕ್ಕಾಗಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಅದಕ್ಕೆ ಸಾವರಿನ್ ಫಂಕ್ಷನ್ ಆದರೂ ಕೂಡ ಗೌರ್ಮೆಂಟ್ ಲ್ಯಾಬಲ್ಲಿ ಆಗುತ್ತೆ. ಈ ಚಾರ್ಟ್ ನೋಡ್ಕೊಳ್ಳಿ, ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂದರೆ ಈ ಚಾರ್ಟು ನಾನು ಸಪ್ರೇಟ್ ಆಗಿ ಇದನ್ನು PDF ಮಾಡಿಬಿಟ್ಟು ಕ್ಲಿಯರಾಗಿ ವಿಸಿಬಲ್ ಆಗೋ ಥರ, ಲೈಕ್ ನೀವು ಝೂಮ್ ಮಾಡಿದ್ರೆ ವಿಸಿಬಲ್ ಆಗೋ ಥರ ನಾನು ಅದು ಸೆಟ್ ಮಾಡಿ ಇದರಲ್ಲಿ ಕಳಿಸ್ತೀನಿ ವಾಟ್ಸಪ್ ಚಾನಲಲ್ಲಿ. ಸೊ ನೀವು ವಾಟ್ಸಪ್ ಚಾನಲ್ ನಾವು ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಜಾಯ್ನ್ ಆಗ್ಬೋದು. ಈ ಕ್ವಶನ್ ಪೇಪರು ಶೇರ್ ಮಾಡ್ತೀನಿ, ಇದು ಪ್ರೀವಿಯಸ್ ಇಯರ್ದು 25ದು, ಮತ್ತು ಇದರದ್ದು PDF ನೋಟ್ಸ್ ಕೂಡ ಶೇರ್ ಮಾಡ್ತೀನಿ ವಾಟ್ಸಪ್ ಚಾನಲಲ್ಲಿ, ವಾಟ್ಸಪ್ ಕಮ್ಯುನಿಟಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇಫ್ ಯು ಲೈಕ್ ದಿಸ್ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಅವ್ರಿಗೂ ಬೆನಿಫಿಟ್ ಆಗಲಿ. ಲೈಕ್ ಸೆಕೆಂಡ್ ಸೆಮ್, ನಾನು ಇದು 4th ಸೆಮ್ ಸ್ಟೂಡೆಂಟ್, ನಾನಿವಾಗ 4th ಸೆಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಸೊ ಐ ಪ್ರಿಪೇರ್ಡ್ ಫಾರ್ ಸೆಕೆಂಡ್ ಸೆಮ್ ಬಿಕಾಸ್ ಎಷ್ಟೊಂದು ಸ್ಟೂಡೆಂಟ್ಸ್ ಕೇಳ್ತಿದ್ರು ಲೈಕ್ ವಿ ನೀಡ್ ಫಾರ್ ಕ್ವಶನ್ ಪೇಪರ್ ಡಿಸ್ಕಷನ್, ಹೆಲ್ಪ್ ಆಗುತ್ತೆ ನಮಗೆ ಅಂತ. ಸೊ ಐ ಪ್ರಿಪೇರ್ಡ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಲ್ ಆಲ್ಸೋ ಕವರ್ ನೆಕ್ಸ್ಟ್ ಸೆಕೆಂಡ್ ಸೆಮ್ ಕ್ವಶನ್ ಪೇಪರ್ಸ್ ಆಲ್ಸೋ. ಸೊ 5 years ಸ್ಟೂಡೆಂಟ್ಸ್ ಕೇಳ್ತಿದ್ರು ಲೈಕ್ PNS ಮತ್ತು ಕಾಂಟ್ರಾಕ್ಟ್ ಲಾ 1. ಸೊ ಅದನ್ನು 2-3 days ಒಳಗೆ ನಾನು ಮುಗಿಸ್ಬಿಡ್ತೀನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಡ್ತೀನಿ. ಬಿಕಾಸ್ ನಾನು ಕೂಡ 4th ಸೆಮ್ದು ಸ್ಟಡೀಸ್ ಕಂಟಿನ್ಯೂ ಮಾಡಬೇಕು, ಬಿಕಾಸ್ ಎಕ್ಸಾಮ್ ಟೈಮ್ ತುಂಬ ನಿಯರ್ ಇದೆ ಅಲ್ಲ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಫಾರ್ ಯುವರ್ ಎಕ್ಸಾಮ್. ಸೊ ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಅಥವಾ ನನ್ನ ಹತ್ರ ಕನೆಕ್ಟ್ ಆಗಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.